ಹಲೋ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸರ್ವಕನ್ನಡ ಕನ್ನಡ ಚಾನಲ್ಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ನೇಹಿತರೆ, ನಾವೆಲ್ಲ ಸ್ಕೂಲ್ನಲ್ಲಿ ಗುಣಾಕಾರ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅಂತ ನಾರ್ಮಲಾಗಿ ಕಲಿತೇ ಇರ್ತೀವಿ ಅಲ್ವಾ. ಆದರೆ ನಾನಿವತ್ತು ಇಲ್ಲಿ ನಿಮಗೆ 2 ಡಿಜಿಟ್ ನಂಬರ್ನ 11 ಜೊತೆ ಹೇಗೆ ಮಲ್ಟಿಪ್ಲೈ ಮಾಡೋದು ಅನ್ನೋದನ್ನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ನಾವೆಲ್ಲ ಸ್ಕೂಲ್ನಲ್ಲಿ ನಾರ್ಮಲಾಗಿ ಹೇಗೆ ಕಲ್ತಿರ್ತೀವಿ ಅಂದರೆ, ಈಗ ಒಂದು ಉದಾಹರಣೆಗೆ 32 11 ಜೊತೆ ಗುಣಿಸಿದಾಗ ನಾವು ಹೇಗೆ ಮಾಡ್ತೀವಿ, ಈ 1ನ್ನು 2 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ, ಮತ್ತು ಈ 1ನ್ನು 3 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ, ಪ್ಲಸ್ 1ನ್ನು 2 ಜೊತೆ ಎಗೈನ್ ಈ 1ನ್ನು 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗೋವಂಥ ಆನ್ಸರ್ ಏನು 3, 5, 2. ಇದನ್ನು ನಾವು ಸ್ಕೂಲ್ನಲ್ಲಿ ನಾರ್ಮಲಾಗಿ ಕಲ್ತಿದ್ದೀವಿ. ಆದರೆ ನಾನಿವತ್ತು ನಿಮಗಿಲ್ಲಿ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಏನು ಅಂದರೆ, ಈಗ ಇದೇ ನಂಬರ್ನ ತೊಗೊಳ್ಳೋಣ ಬನ್ನಿ. 32ನ 11 ಜೊತೆ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲೇನಿದೆ 32, 3, 2. ಇದನ್ನು ಹಾಗೆ ಬರ್ಕೊಳ್ಳೋಣ, 3 ಮತ್ತು 2. ಇಲ್ಲಿ ಯಾವ ನಂಬರ್ ಬರಬೇಕು ಅಂದರೆ, ಈ 3ನ 2 ಜೊತೆ ಪ್ಲಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, 3 + 2 5. ನೋಡಿ ಎಷ್ಟು ಸುಲಭವಾಗಿ ನಾವು 32ನ 11 ಜೊತೆ ಗುಣಿಸಿದಾಗ ಎಷ್ಟು ಬರುತ್ತೆ ಅಂತ ನಾವು ಆನ್ಸರ್ನ ಕಂಡುಹಿಡ್ಕೊಳ್ಬೋದು. ಇನ್ನೊಂದು ಉದಾಹರಣೆಗೆ ಹೋಗೋಣ. 45ನ 11 ಜೊತೆ ಮಲ್ಟಿಪ್ಲೈ ಮಾಡೋಣ. ಇಲ್ಲೇನಿದೆ 45, ಅದನ್ನು ಇಲ್ಲಿ ಹಾಗೇ ಬರ್ಕೊಳ್ಳೋಣ, 45. ಈಗ 4ನ 5 ಜೊತೆ ಆ್ಯಡ್ ಮಾಡೋಣ, 4 + 5 ನಮಗೆ 9 ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 24ನ 11 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 24 ಇದೆ, 2 4 ಹಾಗೆ ಬರ್ಕೊಳ್ಳಿ, 2 + 4 ಎಷ್ಟು ಸಿಗುತ್ತೆ, 6. ಇವಾಗ 0 ಇದ್ದರೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಎಕ್ಸಾಂಪಲ್ 80 ತೊಗೊಂಡಿದ್ದೀನಿ. 80ನ 11 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, 80 ಇದೆ, ಇಲ್ಲಿ 80ನ ಹಾಗೆ ಬರ್ಕೊಳ್ಳಿ, 8ನ 0 ಜೊತೆ ಆ್ಯಡ್ ಮಾಡಿದಾಗ 8 + 0 ನಮಗೆ 8 ಸಿಗುತ್ತೆ. ಈಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇನ್ನೊಂದು ನಂಬರ್ ತೊಗೊಳ್ತೀನಿ ನೋಡಿ. ಈಗ 46ನ 11 ಜೊತೆ ಮಲ್ಟಿಪ್ಲೈ ಮಾಡೋಣ. 46 ತಾನೇ, 4 6 ಹಾಗೆ ಬರ್ಕೊಳ್ಳಿ, 4ನ 6 ಜೊತೆ ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ, 4 + 6 10 ಸಿಗುತ್ತೆ. ಬಟ್ ನಾವಿಲ್ಲಿ 1406 4106 ಅಂತ ಬರೆಯೋದಕ್ಕಾಗೋದಿಲ್ಲ. ನಾವೇನು ಮಾಡಬೇಕು, ಈ 6 ಹಾಗೆ ಬರ್ಕೊಳ್ಳೋಣ. ಈ 10ನಲ್ಲಿ ಯೂನಿಟ್ ಡಿಜಿಟ್ ಯಾವುದಿದೆ, 0 ಹಾಗೆ ಬರ್ಕೊಳ್ಳಿ. ಈ 1ನ್ನು ಈ ಕಡೆ ಕ್ಯಾರಿ ಮಾಡ್ಕೊಂಡಾಗ ಏನಾಗುತ್ತೆ, 4 + 1 5 ಸಿಗುತ್ತೆ ನಮಗೆ. ಇನ್ನೊಂದು ಎಕ್ಸಾಂಪಲ್ಲು 75 × 11. 75 ಇದೆ, 7 ಮತ್ತು 5ನ ಹಾಗೆ ಬರ್ಕೊಳ್ಳಿ, 7 + 5 ಮಾಡಿದ್ರೆ ನಮಗೇನು ಸಿಗುತ್ತೆ, 12. ಬಟ್ ನಾವಿಲ್ಲಿ 7 1 2 5 ಅಂತ ಆನ್ಸರ್ ಬರೆದ್ರೆ ಅದು ತಪ್ಪಾಗುತ್ತೆ. ಸೊ ನಾವೇನು ಮಾಡೋಣ, 5 ಇಲ್ಲಿದೆ ಹಾಗೆ ಬರ್ಕೊಳ್ಳಿ. ಈ 12ಅಲ್ಲಿ ಯೂನಿಟ್ ಡಿಜಿಟ್ ಎಷ್ಟು, 2 ಹಾಗೆ ಬರ್ಕೊಂಡ್ರೆ ಈ 1 ಈ ಕಡೆ ಕ್ಯಾರಿ ಆದಾಗ 7 + 1 8 ಸಿಗುತ್ತೆ ನಮಗೆ. ಇನ್ನೊಂದು ಉದಾಹರಣೆ ನೋಡೋಣ. 99ನ 11 ಜೊತೆ ಗುಣಿಸಿದಾಗ 99 ಹಾಗೆ ಬರ್ಕೊಳ್ಳಿ. 9ನ 9 ಜೊತೆ ಆ್ಯಡ್ ಮಾಡಿದಾಗ 9 + 9 ಎಷ್ಟು ಸಿಗುತ್ತೆ, 18. ಇದನ್ನು ಇದೇ ಮೆಥಡಲ್ಲಿ ಬರೆಯೋಣ. ಈ 9 ಇಲ್ಲೇ ಬರ್ಕೊಳ್ಳಿ. 18ನಲ್ಲಿ ಯೂನಿಟ್ ಡಿಜಿಟ್ 8 ಇದೆ, 8 ಹಾಗೆ ಬರ್ಕೊಳ್ಳಿ. 1 ಈ ಕಡೆ ಕ್ಯಾರಿ ಆದಾಗ 9 + 1 ವಿ ವಿಲ್ ಗೆಟ್ 10. ನೋಡಿದ್ರಾ ಸ್ನೇಹಿತರೆ, ನಾವಿಲ್ಲಿ ಈ ಮಲ್ಟಿಪ್ಲೈ ನಾರ್ಮಲ್ ಮೆಥಡಲ್ಲಿ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡ್ವಿ, ಇಲ್ಲಿ ಸುಲಭವಾಗಿ ಇದಕ್ಕಿಂತ ಕಡಿಮೆ ಸಮಯದಲ್ಲಿ ನಾವು ಉತ್ತರಗಳನ್ನ ಕಂಡುಹಿಡ್ಕೊಂಡ್ವಿ. ಈ ಒಂದು ಟ್ರಿಕ್ಕು ನಿಮಗೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.